ತುಳಸಿ ಕೋಮಲವೇಣಿ ನೀಲವರ್ಣನಾಣಿ ನಿತ್ಯ ಕಲ್ಯಾಣಿ ಏಳಮ್ಮ ತುಳಸಿ. ಅದರಲ್ಲಿ ಮತ್ತೆ ಕೆಲವು ಡಬ್ಬಿಗೆ ಮುಟ್ಟಿದಾಗೆ ಆಗ್ತದೆ. ಅಭಿ ಮತ್ತು ಕೃತಿಕನಿಗೆ ಅಬಿಕಾ ಅಂತ ಒಂದು ಹೆಸರಿಟ್ಟಿದ್ದಾರೆ. ಹೆಣ್ಣು ಮಗು ಆದ್ರೆ ಅಬಿಕಾ, ಗಂಡು ಮಾತ್ರ ಎಬಿಕಾ. ಸಣ್ಣ ಮಗಿರುವಾಗ ಕೊಡ್ತಾನೆ ಯಾರು ಒಬ್ಳು ಹುಡುಗಿಗೆ ಸಣ್ಣದಿರುವಾಗ ಯಾರು ಅಂತ ಗೊತ್ತಿಲ್ಲ. ಆಗ್ಲೇ ಅಷ್ಟು ಜೋರಿದ್ಯಾ? ಇಷ್ಟು ತಮಾಷೆಯಾಗಿ ಮಾತಾಡೋ ಮಧ್ಯೆ ಸೂರಜ್ ಒಂದು ಸೀರಿಯಸ್ ವಿಷಯ ಹೇಳ್ತಾ ಇದ್ದಾನೆ. ಅವನ ಕೊಂದಿದಾರ ಅವನದ್ದು ಇದಾಗುದು ಬೇಡ ಅಂತ ಎಕ್ಸ್ಪಾಂಡ್ ಅಂದ್ರೆ ನೋಡಿ, ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಇಲ್ಲಿ ಕಾಯ್ತಿದ್ದಾರೆ. ಈಗ ಒಂದು ಕಾರು ಒಂದು ಜೀಪಲ್ಲಿ ಹೋಗ್ಬೇಕು. ಮೂತ್ರದಲ್ಲೇ ಕಾರು ಓಡ್ತದೆ ಅಂದ್ರೆ ಹೇಗೆ, ಎಷ್ಟು ಡಿಮಾಂಡ್ ಇರ್ಬೋದು. ಯಾರಾದ್ರೂ ಮೂತ್ರ ಮಾಡ್ಲಿಕ್ಕೆ ಗೊತ್ತಿಲ್ಲ, ಇಟ್ಕೊಂಡು ಬಾಟ್ಲಿ ಇಟ್ಕೊಂಡು ಬರ್ತೀವಿ. ಉತ್ತರ ಕರ್ನಾಟಕದ ಯಾವ ಊರು? ಧಾರವಾಡ ಫ್ರೆಂಡ್ಸ್. ಇವರು ಪ್ರಥಮ, ಇವರು ಎಷ್ಟನೇದು ಮಕ್ಕಳ? ಹೌದು, ಮಕ್ಕಳ ಎರಡಿ, ನಾನು ಮತ್ತೆ ಇವ. ನನ್ನ ಗೆಳೆಯ ರಾಮ ಗಂಡು ಮಗುವಿಗೆ ಜನ್ಮ ನೀಡಿದ್ದಾನೆ. ಇವರೆಲ್ಲ ಮಾರ ಅವರ ಹೆಂಡತಿ ಜನ್ಮ ನೀಡಿ. ಧನರಾಜಾಚಾರ್ ವ್ಲಾಗ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ಜೀಪಲ್ಲಿ ಎಷ್ಟು ಜನ ಇದ್ದಾರೆ ಅಂತ ಲೆಕ್ಕ ಹಾಕ್ಲಿಕ್ಕೆ ಆಗೋದಿಲ್ಲ, ಅಷ್ಟು ಜನ ಇದ್ದೇವೆ. ಆದರೆ ಇದು ಸಿಟಿಯಲ್ಲಿ ಅಲ್ಲ, ಮನೆ ಹತ್ರದ ರೋಡಲ್ಲಿ. ಆ ನಂತರ ಒಂದು ಕಾರು ಬರುತ್ತೆ. ಇನ್ಯಾರು ಬರ್ಲಿಕ್ಕಿದ್ದಾರೆ ಚಿಕ್ಕ? ಸೂರಿ ಬರ್ಲಿಕ್ಕಿದ್ದಾನೆ. ಇನ್ನು 10 ಜನ ಇದ್ದಾರೆ ಚಿಕ್ಕ. 10 ಅಲ್ಲವ, ಒಬ್ಬ. ಹೌದಾ? ನೀವೆಂತ ಡೀಸೆಲ್ ಹಾಕ್ತೀರಾ ಸೀಟಲ್ಲಿ ಗೊತ್ತಲ್ಲಿ ಕೇಳಿ. ಅವ್ರೆಂತ ನೀರು ಚಿಕನ್ ಇಲ್ಯಾ? ಓ ಭಯಂಕರ ಮಾರಿ. ಇವರು ದೊಡ್ಡಮ್ಮ ಕೂತ್ಕೊಂಡ್ರೆ ನಿಂಗೆ ಟವೆಲ್ ಹಾಕಿದಾಗೆ ಆಗ್ಬೋದು. ನನ್ನ ಅರ್ಧ ಗುಂಡೆ ಕೂತ್ಕೊಳ್ರಿ ಮಾರ, ತಲೆ ದಿಂಬುಂಟು ಇಲ್ಲಿ. ಬಂದ. ಓ ಇಲ್ಲಿ ಪಿಂಕಿ, ವಿಶು, ಸೋನು, ವರ್ಷ, ದೇವಿಕಾ, ಪುನಮಿ. ದೇವಿಕಾ ಇದು ನೋಡಿ ಪಾಪ, ಅವಳು ಬೆಂಗಳೂರಿಗೆ ಹೋಗ್ತಿದ್ದಾಳೆ. ಹಾಗೆ ಇದನ್ನೆಲ್ಲ ಪ್ಲಾನ್ ಮಾಡಿದ್ದು ಇಮಿಡಿಯೇಟ್ ಆಗಿ. ಅದೆಲ್ಲ ಬೇಡ, ಕಕ್ಕುದೆಲ್ಲ ಬೇಡ. ಪ್ಲಾನ್ ಮಾಡಿರೋದು ಇಷ್ಟು ಜನ ಹೋಗ್ಲಿಕ್ಕೆ. ಈಗ ಸೂರಜ್ ಕೂಡ ಜಾಯಿನ್ ಆಗಿದ್ದಾನೆ. ಸೂರಜ್ ಬಂದ. ಸೂರಜ್ ಹೇಗೆ ಕೂತ್ಕೊತಾನೆ ಅನ್ನೋದಿತ್ತು. ಕೂತ್ಕೊಂಡ. ಜಾಲಿ ಮಾಡುದು. ಮೊಬೈಲ್ ಮಕ್ಕಳಲ್ಲಿ ಕೊಡ್ಬೇಡಿ. ಮತ್ತೆ ವಿಶೇಷ ವೀಕೆಂಡ್ ಎಲ್ಲ ಹೌಸ್ಫುಲ್. ಸಮುದ್ರದಲ್ಲಿ ಮಲಗಿದ್ದು ಹೀಗೆ ಹಾಗೆ. ಇವನ ಗಿಳಿ ನಂಗೆ ತಾಗ್ತಾ ಉಂಟು. ಈಗ ಅದು ಆವತ್ತು ಇಲ್ಲಿದ್ದದ್ದು. ಇಲ್ಲೊಂದು ಗಾಡಿ ಉಂಟು, ಕಾರ್ ಉಂಟು ಇಲ್ಲಿ ಕರ್ನಾಟಕದಲ್ಲಿ. ಒಂದೊಂದೇ ಇದರಲ್ಲಿ. ನಿಂಗೆ ನಿಂಗೆ ಓಕೆ, ನಂಗೆ ನೀವು ಮಿತ್ತ ಗೆಲ್ಲಿದ್ದು ನಂಗೆ ಓಕೆ. ಅದು ಟಿಪ್ಪುರೆ ಯಾನು ಮಾರ. ನಾವಿವಾಗ ಪೊಳ್ಳಲಿಗೆ ಹೋಗ್ತಾ ಇದ್ದೀವಿ. ಫ್ಯಾಮಿಲಿ ಸಮೇತ ಈ ಜೀಪಲ್ಲಿ ಹೋಗ್ತಾ ಇದ್ದೀವಿ. ಈಗ 2 ಕಾರಲ್ಲಿ ಹೋಗ್ತೇವೆ ನಾವು. ವಾರ್ಷಿಕ ಕಾರು ರಿಪೇರಿ ಕೊಟ್ಟಿದ್ದಾರೆ. ಪೊಳ್ಳಲಿಗೆ ಹೋಗೋದಕ್ಕೆ ಜೀಪಲ್ಲಿ ತುಂಬ ಜನ ಜಾಸ್ತಿ ಆಯಿತು ಅಂತೇಳಿ ಈಗ ವಾರ್ಷಿಕನ ಕಾರ್ ಹಿಡ್ಕೊಳ್ಳೋದಕ್ಕೆ ಬಂದಿದ್ದೀವಿ. ಇಲ್ಲಿ ನಮ್ಮ ಚೇತನ್ ಅವರಿದ್ದಾರೆ, ಕಾರ್ಟೆಕ್ ಅವರು. ಇಲ್ಲಿ ನಾವು ರಿಪೇರಿ ಎಲ್ಲ ಸರ್ವಿಸ್ ಕೊಡೋದು. ಒಳ್ಳೆ ರಿಪೇರಿ ಮಾಡ್ತಾರೆ, ಒಳ್ಳೆ ರಿಪೇರಿ ಮಾಡಿ ಕೊಡ್ತಾರೆ. ಕಮ್ಮಿ ಮಲ್ಪೊಡಿ ನೆಟ್ 12 ದೊಡ್ಡ ಕಮ್ಮಿಯೇ ಮಾಡುದು. ತುಂಬಾ ಕಮ್ಮಿ ಮಾಡಿ ಹಾಕಿದ್ದಾರೆ, ವಾಪಸ್ ಕಮ್ಮಿ ಮಾಡ್ತಾರೆ ಅದರಲ್ಲಿ ಕೂಡ. ಇಲ್ಲಿ ನೋಡಿ, ಅಲ್ಲಿ ಹೋಟೆಲ್ ಸಮುದ್ರ ಇದೆಯಲ್ಲ, ಅದರ ಹತ್ರನೇ ಇರೋದು ಕಾರ್ಟೆಕ್. ಇದು ಅವ್ರದ್ದು ಶಾಪು. ಇಲ್ಲೇ ಸರ್ವಿಸ್ ಕೊಡೋದು. ನಮ್ಮ ಮನೆಯದ್ದು ಅಷ್ಟು ಕಾರುಗಳು ಸರ್ವಿಸ್ ಇಲ್ಲೇ ಬರುತ್ತೆ. ನಿಖಿಲ್ದಾದೆ ಗೆನ್ ಪೂಜಾರು, ಈ ಲಾಗನ್ ಗೆನ್ ಪೂಜಾರು ಮಾರೆ. ಇವರ ಸಹಾಯಕರು. ನಿಮ್ಮ ಹೆಸರು ಎಂತ? ಮನೋಜ್. ನಮ್ಮ ವಾರ್ಷಿಕ ಕಾರ್ ರೆಡಿಯಾಗಿದೆ. ಹೊಸ ಕಾರ್ ಬಿಟ್ಟಾಗೆ ಆಗ್ತದೆ ಅಂತೆ. ಇನ್ನು ಬಿಟ್ಟು ನೋಡಲಿಲ್ಲ.
ನೋಡಿ ಬಿಲ್ಲುದು ಇನ್ನು ಚರ್ಚೆ ಆಗ್ತಾ ಉಂಟು. ಅವರು ಕಮ್ಮಿಯಲ್ಲೇ ಮಾಡಿ ಕೊಡ್ತಿದ್ದಾರೆ. ದಾದಣ್ಣ ನಮ್ಮ ಸಬ್ಸ್ಕ್ರೈಬರ್ಸ್ಗೆ ದಲಿಜ ಅವ್ರು ತುಂಬ ನಾಚಿಕೆ ಸ್ವಭಾವ, ಕೆಲಸ ಜಾಸ್ತಿ, ಮಾತು ಕಮ್ಮಿ ಅಲ್ವಾ? ನೋಡಿ ಮಾತೇ ಆಡೋದಿಲ್ಲ. ಈಗ ವಾರ್ಷಿಕನ ಕಾರಲ್ಲಿ ನಾವು ಪೊಳಲಿಗೆ ಮತ್ತೆ ಡಿವೈಡ್ ಮಾಡ್ಕೊಂಡು ಹೋಗ್ತೇವೆ. ಥ್ಯಾಂಕ್ ಯು. ನೋಡಿ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಇಲ್ಲಿ ಕಾಯ್ತಿದ್ದಾರೆ. ಈಗ ಒಂದು ಕಾರು ಒಂದು ಜೀಪಲ್ಲಿ ಹೋಗಬೇಕು. ಮದುವೆ ಆಗಿರೋ ಹುಡುಗಿಯರನ್ನು ಕಳಿಸುವಲ್ಲ ಚಿಕ್ಕ? ಅಲ್ಲ, ಮದುವೆ ಆದವರದ್ರಲ್ಲಿ. ಮದುವೆ ಆದ ಹುಡುಗಿಯರು ಹೆಂಗೆ ಸರ್, ಹೆಂಗೆ ಹೆಚ್ಚಿನ ಹುಡುಗಿಯರು ಪರಬ್ಬೆರ ಒಂದತ್ತವ್ರ ಹೋಗ. ಈಗ ಜೀಪಲ್ಲಿ ಹೊರಟಿದೀವಿ ಪೊಳಲಿಗೆ. ಎಸಿ ಬರಲಿ, ಎಸಿ ಆಫ್ ಮಾಡ. ನೋಡಿ ವರ್ಷದ ಉಗುರು ನೋಡಿ, ಇದು ವರ್ಷದ ನೈಲ್ಸ್. ಅದು ಫ್ಯಾಷನ್ ಅಂತ, ತುಂಬಾ ಉದ್ದ ಉಗುರು ಬಿಡೋದು ಒಳ್ಳೇದಾಗ್ತದೆ. ನೀವು ತುರಿಸ್ಲಿಕ್ಕೆ ಇಟ್ಟದ್ದು ಅಥವಾ ಫ್ಯಾಷನ್ ತುರಿಸ್ಲಿಕ್ಕೆ ಅವನಿಟ್ಟಿದ್ದಾನೆ, ನೋಡೋ ಕೈ ಅವನದ್ದು. ನೀನೆ ಕಮೆಂಟಲ್ಲಿ ಕೇಳಿದ್ರಿ ಪಿಂಕಿದ್ದು ಒಂದು ಹಾಡು ಹಾಡಿಸಿ ಅಂತ. ಅವರಿಗೋಸ್ಕರ, ಅವರ ಕೋರಿಕೆಗೋಸ್ಕರ ಈಗ ಪಿಂಕಿಯಿಂದ ಒಂದು ಹಾಡು. ಖಾಲಿ ಕಂಬ ಆಗುದಿಲ್ಲ. ನಾನು ಹಿಂದಿ ಸಾಂಗ್ ಹೇಳ್ತಿದ್ದೇನೆ ಆಯ್ತಾ, ಸಾರಿ. ಗಮಪ ಗರಿಸ ಸಾನಿ ದಲಿದ ಪದಮ ಗಮಪ ಗರಿಸ ಸಾನಿ ದಲಿದ ಪದಮ ಪದ ಪ ಮರೆ ಮಗ ಸರಿ ರೇ ಗ ಮ ಪದ ಪ ಮಗರಿ ಸರಿ ರೇ ಗ ಮ ಪದ ಪ ಮಗರಿ ಸರಿ ರೇ ಗ ಮ ಪ ಸರಿ ರೇ ಗ ಮ ಸರಿ ರೇ ಗ ಮ ಪ सजदे में इतना रंग दे गरे दीवाना दीवाना तुम यहाँ लग दे गरे. ಥ್ಯಾಂಕ್ ಯು. ಸೂಪರ್ ಕ್ಲಾಪ್ ಹೊಟ್ಟಿರಾ? ಪುನಮಿ, ಹಾಯ್ ಪುನಮಿ, ಎಲ್ಲಿದ್ದೆ? ಹೌದಾ, ನಿಮ್ಮ ಪ್ರಸಿದ್ಧಿಯನ್ನು ಬಿಟ್ಟು ಬಂದದಾ? ಇದು ನೋಡಿ ಅಪ್ಪಂದು ಮಾರ್ಷಲ್. ಅವರು ತುಂಬಾ ಅಂದ್ರೆ ತುಂಬಾ ಪ್ರೀತಿಸ್ತಾರೆ ಈ ಜೀಪನ್ನು, ಅಷ್ಟೇ ಚಂದ ನೋಡ್ಕೊಂಡಿದ್ದಾರೆ. ಈ ಲೈಟ್ ಅಲ್ಲದೆ ಇನ್ನೂ ವಿಶೇಷವಾದ ಲೈಟ್ ಇದೆ ನೋಡಿ. ನೋಡಿ ಬ್ಲೂ ಲೈಟ್. JBL ಅವ್ರದ್ದು. ಈಗ ಬಾಕ್ಸ್ JBL ಅವ್ರದ್ದು. JBL ಅಲ್ಲ ಚಿಕ್ಕ, ಅದು ತೋರಿಸ್ಬೇಡ, ಅದು ಗೊತ್ತಾಗೋದಿಲ್ಲ. ನಾವು ಹೇಳಿದ್ರೆ ಆಯ್ತು JBL ಅಂತೇಳಿ. ಅದರಲ್ಲಿ ಮತ್ತೆ ಕೆಲವು ಡಬ್ಬಿಗೆ ಬಿಟ್ಟಿದ್ದಾಗೆ ಆಗ್ತದೆ. ಅಪ್ಪಂದು ಹಳೆ ಸಾಂಗ್ಸ್ ಕಲೆಕ್ಷನ್ಸ್ ಎಲ್ಲ ಇದೆ ಅದರಲ್ಲಿ. ಹೊಸತು ಹಾಕಿದ್ರೆ ಅದು ಹಳೆತಾಗೆ ಅಂತದೆ. ಇವತ್ತಿನ ಲಾಗಲ್ಲಿ ನೋಡಿದ್ಯಾ, ಅಭಿ ಮತ್ತು ಕೃತಿಕನಿಗೆ ಅಬಿಕಾ ಅಂತ ಒಂದು ಹೆಸರಿಟ್ಟಿದ್ದಾರೆ. ಹೆಣ್ಣು ಮಗು ಹುಟ್ಟಿದ್ರೆ ಅಬಿಕಾ, ಹೆಣ್ಣು ಮಗು ಆದ್ರೆ ಅಬಿಕಾ, ಗಂಡು ಮಾದ್ರೆ ಎಬಿಕಾ. ಅದು ಹಣ ಕೊಟ್ಟು ನಗಡಿಸುದು ಅವರನ್ನು. ದೊಡ್ಡಣ್ಣ, ನನ್ನ ಅಪ್ಪಂದು ಗಾಡಿ ಬಗ್ಗೆ ಹೇಳ. ಅದೇ ಸ್ಟ್ರೈಟ್ ಹೋಗ್ತಾ ಉಂಟು, ಟರ್ನ್ ಆಗ್ತಾ ಉಂಟು. ಚರಂಬುರಿ ಎಲ್ಲ ಉಂಟು ನಮಗೆ. ಅದೇ ಎತ್ತುಕೊರಿ, ಇನ್ನು ಮುಟ್ಟ ಎತ್ತು ಕೊಡ್ತಾರ ಬೇರೆ ಗಂಡಲ್ಲ. ಇನ್ನು ಎತ್ತು ಕೊಡ್ಲಿ. ಇವ್ರಿಗೆ ಇಷ್ಟು ವರ್ಷ ಆದ್ರೆ ಉಂಟಲ್ಲ, ಅಲ್ಲೆಂತ ಆಗ್ಲಿಲ್ಲ ಇವ್ರದ್ದು. ಸೆಟ್ ಇಟ್ಟದ್ದು ತಾನೆ, ಸೆಟ್ ಇಟ್ಟದ್ದು ಅದು. ಅದು ಇನ್ನೂ ಸಹ 100 ವರ್ಷ ಆದ್ರೆ ಎಂತ ಆಗುದಿಲ್ಲ. ಅದೇ ದೊಡ್ಡಮ್ಮ ನಿಮ್ದು ಅಲ್ಲಿದ್ದು ಸೆಟ್ಟಾ? ಹೌದು, ಸುಲಭದಲ್ಲಿ ಒಪ್ಪಿಕೊಂಡು. ಅಮ್ಮ ಇಲ್ಲ ಅಂತ ಹೇಳ್ಬೋದಿತ್ತಲ್ಲ ನಿಮಗೆ. ನಂಗೆ ಮರ್ತೋಯ್ತಾ? ನಂಗೆ ಮರ್ತೋಯ್ತಂತೆ. ಎಂತಿನ ಮಾರ ಒರಿಜಿನಲ್ ಒರಿಜಿನಲ್ ನಾವು ಸತ್ತದು ಕೂಲಿ.
ಚಟ್ಟನೆ ಕೂಲಿ ಚಟ್ಟದೆ. ಇವತ್ತು ವಿಷಯ ನಿಂಗೆ ಒಂದು ಕಮೆಂಟ್ ಇತ್ತು, ನೋಡಿದ್ಯಾ? ಹಾಂ, ನೋಡ್ಲಿಲ್ವಾ? ಅಲ್ಲ, ವಿಶ್ವ ಅವಾಗೆಲ್ಲ ಕ್ರೇಜ್ ಇದ್ನಂತೆ, ಈಗ ಸೈಲೆಂಟ್ ಆಗಿದ್ದಾನೆ. ಮಂಗನಾಗಿ ಆಡ್ತಿದ್ದೆ. ಅವನಿಗೆ ಒಂದು ಹುಡುಗಿ ಮೇಲೆ ಇದಾಗಿದೆ ಅಂತ ಅದು ಇಲ್ಲ. ಮತ್ತೆ ಯಾರು ಹೇಳಿದ್ರು ಆ ಡಿಪ್ರೆಷನ್ ಅಲ್ಲಿ ಇದ್ದಾನೆ ಅಂತ. ವಿಡಿಯೋ ಲೀಕ್ ಆಗಿದೆ. ಜಗ್ಗಚಿಕ್ಕನ ಹತ್ರ ಬಂದಿರ್ಬೋದು ಬೆಂಕಿ ಹತ್ರ ಉಂಟದು, ಬೆಂಕಿ ಹತ್ರ. ಸಣ್ಣ ಮಗಿರುವಾಗ ಕಿಸ್ ಕೊಡ್ತಾನೆ. ಯಾರು ಒಬ್ಳು ಹುಡುಗಿಗೆ ಸಣ್ಣದಿರುವಾಗ ಅವರೆಲ್ಲ ಯಾರು ಅಂತ ಗೊತ್ತಿಲ್ಲ. ಆಗ್ಲೇ ಅಷ್ಟು ಜೋರಿದ್ಯಾ? ಅಲ್ಲ, ಅದು ಹೇಳಿದ್ದ ಕಾಲಿನ ಮೇಲೆ ಕಾಲು ಹಾಕೊಂದು ಫೋಟೋ ಇಗ್ಲಿಕ್ಕೆ ಕಿಸ್ ಕೊಡು ಅಂತ ಹೇಳಿದ, ಕಿಸ್ ಕೊಟ್ಟದು. ಆಯ್ತು, ಅವ್ರ ಎಲ್ಲಿ ಉಂಟು? ವಿಡಿಯೋ ಉಂಟಾ? ವಿಡಿಯೋ ಉಂಟಾ? ಹಾ ಇಲ್ಲ ಇಲ್ಲ ಇಲ್ಲ. ಉಂಟು ಉಂಟು. ನನ್ನ ಹತ್ರ ಉಂಟು, ನನ್ನ ಹತ್ರ ಉಂಟು, ಅದುಂಟು ವಿಡಿಯೋ ಉಂಟು ಉಂಟು. ಅಪ್ಪನ ಹತ್ರ ಅಪ್ಪ ಮಾತಾಡ್ತಾರೆ ಹಿಂದೆ ಬರ್ತಾರೆ. ಎಂತ? ಅದು ಕಿಸ್ ಬಗ್ಗೆ ವಿಡಿಯೋ ಮಾತಾಡ್ಬೇಕು. ಹುಡುಗಿಯಾರು ಹೌದಾ? ಅವತ್ತು ಮಾರಿ ಇಲ್ಲಿ ಫೋಟೋ ಶೂಟ್ ಮಾಡುವಾಗ ಸಣ್ಣ ಮಕ್ಕಳಿರುವಾಗ ಮಾರಾಯ್ತಿ, ದೊಡ್ಡವರಿರುವಾಗ ಹಾಗೆ ಹೇಳಿ. ಇಷ್ಟು ತಮಾಷೆಯಾಗಿ ಮಾತಾಡೋ ಮಧ್ಯೆ ಸೂರಜ್ ಒಂದು ಸೀರಿಯಸ್ ವಿಷಯ ಹೇಳ್ತಾ ಇದ್ದಾನೆ. ಕಾರಿಗೆ ಯಾರೋ ಒಬ್ಬ ಉಪ್ಪು ನೀರಿನ ಮುಖಾಂತರ ಗಾಡಿ ಓಡಿಸುವಾಗೆ ಒಂದು ಸಂಶೋಧನೆ ಮಾಡಿದ್ನಂತೆ. ಅವನನ್ನು ಮತ್ತೆ ಕೊಂದ್ರು. ಹೌದಾ? ಯಾರು ಪೆಟ್ರೋಲ್ ಪಂಪ್ನವ್ರು ಬಂದಲ್ಲ? ಹಾಗೆ ಅಲ್ಲ, ಅವ ಎಂತ ಹೇಳಿದ್ದು, ಉಪ್ಪು ನೀರಲ್ಲಿ ಹೋಗ್ತದೆ ಅಂತ. ಉಪ್ಪು ಅದು ನೀರಲ್ಲಿ ಅಲ್ಲ ಚಿಕ್ಕ, ಉಪ್ಪು ನೀರಲ್ಲಿ ಕಾರು ಓಡಿಸ್ಲಿಕ್ಕೆ ಆಗ್ತದೆ ಅಂತೆ, ಪೆಟ್ರೋಲ್ ಬದಲು ಉಪ್ಪು ನೀರು ಹಾಕೋದಂತೆ. ಅದನ್ನ ಸಂಶೋಧನೆ ಮಾಡಿದ್ನಂತೆ. ಅವನನ್ನ ಯಾರು ಕೊಂದ್ರಂತೆ. ಯಾರು? ಅದು ಸುಂದರಾಮ ಇರಬೇಕು. ಇಲ್ಲಿ ಉಂಟು, ನಾ ತೋರಿಸ್ತಾನೆ. ಹೌದಾ? ನಿಜ? ಈ ವಿಷಯ ಹುಡುಕುದು ಗೊತ್ತಿಲ್ಲ. ಅದು ನಿಂಗೆ ಕನಸು ಬಿದ್ದೆ ಅಲ್ಲ. ವೈರಲ್ ಮಾಡೋಣ. ವೈರಲ್ ಹೌದು, ವೈರಲ್ ಮಾಡು. ಅದು ನಾಳೆ ಅದೇ ಕಂಪ್ಲೇಂಟ್ ಕೊಡು, ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟು ಗೊತ್ತಿಲ್ಲ ಇದು ನಿಜವಾ ಸುಳ್ಳ ಅಂತ. ಬಟ್ ಇವನು ಹೇಳ್ತಿದ್ದಾನೆ ನಿಜ ಅಂತ. ಯಾರಿಗಾದ್ರೂ ಗೊತ್ತಿದ್ರೆ ಹೇಳಿ ಕಮೆಂಟ್ ಅಲ್ಲಿ. ಮೂತ್ರಕ್ಕೆ ಸರಿ ಮಂಡಿರ್ಬೋದು. ಮೂತ್ರ ಅದು ಉಪ್ಪು ಅಲ್ಲ, ಉಪ್ಪು ನೀರಲ್ಲ ಮೂತ್ರ. ಉಪ್ಪಲ್ಲ ಮೂತ್ರ. ಮೂತ್ರದಲ್ಲೇ ಕಾರು ಓಡ್ತದೆ ಅಂದ್ರೆ ಹೇಗೆ, ಎಷ್ಟು ಡಿಮಾಂಡ್ ಇರ್ಬೋದು. ಯಾರು ವೇಸ್ಟ್ ಮಾಡ್ತಿರ್ಲಿಲ್ಲ. ಯಾರಾದ್ರೂ ಮೂತ್ರ ಮಾಡ್ಲಿಕ್ಕೆ ಗೊತ್ತಿಲ್ಲ, ಬಾಟ್ಲಿ ಇಟ್ಕೊಂಡು ಬರ್ತೀವಿ. ಎಂತ ಈಗ ಇವನು ಗೂಗಲ್ ಅಲ್ಲಿ ಸರ್ಚ್ ಮಾಡಿದ ಸ್ಟ್ಯಾನ್ಲಿ ಮೇಯರ್ ಅಂತ, ಅವನು ಮಾಡಿಯಾನಂತೆ. ಅಲ್ಲ, ಇವನು ಇನ್ವೆಂಟ್ ಮಾಡಿದ ಯಾರು ಅಂತ ಹೇಳಿದ. 1998 ಅಲ್ಲಿ ಈ ಸಡನ್ಲಿ ಡೈಡ್ ಆಫ್ಟರ್ ಮೀಟಿಂಗ್ ಎಟ್ ದ ರೆಸ್ಟೋರೆಂಟ್. ನೋಡು, ರೆಸ್ಟೋರೆಂಟ್ ಅಲ್ಲಿ ಅವನು ತಿನ್ಲಿಕ್ಕೆ ಹೋದ್ದು. ಅಲ್ಲಿ ಅವನು ಇದಾದಂತ. ಫ್ಯೂಲ್ ಅದು ವಾಟರ್, ಸಾಲ್ಟ್ ಇಲ್ಲ ಇದರಲ್ಲಿ. ವಾಟರ್ ಮಾತ್ರ, ಸಾಲ್ಟ್ ಹಾಕ್ಲಿಲ್ಲ. ಸಾಲ್ಟ್ ಅವನ ಕೊಂದಿದಾರ. ಅವನದ್ದು ಇದಾಗುದು ಬೇಡ ಅಂತ ಅಂದ್ರೆ ಎಕ್ಸ್ಪಾಂಡ್ ಅಂದ್ರೆ ಇದು ಅಂದ್ರೆ ಅಂದ್ರೆ ಈಗ ಅಂದ್ರೆ ಅದು ಅಂತಂದ್ರೆ ಎಲ್ಲರೂ ನೀರಲ್ಲಿ ಓಡಿಸ್ತಾರೆ ಅಲ್ಲ, ಗಾಡಿಯ ನೀರಲ್ಲಿ ಓಡಿಸಿ ಹಾಗೆ ಹೌದು. ನೀರು ಖಾಲಿ ಆಗ್ಬೋದು ಅಂತ ಇರ್ಬೋದು. ಅಥವಾ ಪೆಟ್ರೋಲ್ನವರಿಗೆ ಇದು ವ್ಯಾಪಾರ ಇರೋದಿಲ್ಲ ಅಲ್ಲ. ಆಯ್ತು. ಎಂತ ಹೇಳಿದ್ರು ಅಪ್ಪ ಅಂದ್ರೆ ವಾಲ್ಟರ್ ಸರ್ ನೋಡು, ಎಲ್ಲಿಯೋ ಮ್ಯಾಟಿ ಸಿಕ್ಕಿದೆ, ಅದನ್ನು ಕಟ್ ಮಾಡಿ ಇದು ಮನೆದ್ದ ಅಂತ ನಿಮಗೆ. ಇದು ಸಣ್ಣದೊಂದು ಸಿಕ್ಕಿದ್ದು, ಇಲ್ಲದೆಲ್ಲ ಡೋರಿಗೆ ಹಾಕ್ತಿದ್ರಲ್ಲ ಇಲ್ಲಿ. ಈಗ ನೋಡಿ ಈಗ ನಿನ್ನ ಅಮ್ಮ ನೋಡಿದ್ರೆ ಇದು ಕಾಲರಿಸ್ಲಿಕ್ಕೆ ಹೋಗ್ತಾರೆ. ಇಲ್ಲ, ಅಪ್ಪನಿಗೆ ಗಾಡಿ ಮೇಲೆ ತುಂಬ ಪ್ರೀತಿ. ಅಪ್ಪ ಯಾವಾಗಲೂ ಹೇಳ್ತಾರೆ, ಗಾಡಿಯನ್ನು ನಾವು ಚೆನ್ನಾಗಿ ನೋಡ್ಕೊಂಡ್ರೆ ಅದು ನಮ್ಮನ್ನು ಚೆನ್ನಾಗಿ ನೋಡ್ಕೊತದೆ ಅಂತೆ, ಕಾಪಾಡ್ತದೆ. ಪೊಳ್ಳಲಿ ರೀಚ್ ಆದ್ವಿ. ವಿಠಲನ ರಾಣಿ ತುಳಸಿ ಕೋಮಲವೇಣಿ ನೀಲವರ್ಣನಾಣಿ ನಿತ್ಯ ಕಲ್ಯಾಣಿ ಏಳಮ್ಮ ತುಳಸಿ ಕೋಮಲವೇಣಿ
ಬನ್ನಿ ಬನ್ನಿ. ಓಕೆ ಸಾರಿ ಗೈಸ್, ಅವರು ಸಾಂಗ್ ಆಡ್ತಿದ್ರು ಬಟ್ ನಾವು ರೀಚ್ ಆದ್ವಿ. ಇನ್ನೊಂದು ಸಲ ಬೆಳಕಲ್ಲಿ ಅವ್ರದ್ದು ಸಾಂಗ್ ಆಡ್ಸೋಣ. ಓಕೆ ಪೊಳ್ಳಲ್ಲಿ ರೀಚ್ ಆದ್ವಿ. ಇಲ್ಲಿ ನಾಟಕ ನಡೀತಾ ಇದೆ. ಜಾತ್ರೆಗೆ ಜಗ್ಗ ಚಿಕ್ಕ ನಾಯಿ ಅನ್ಸ ಕರ್ಕೊಂಡು ಬಂದಿದ್ದಾರೆ. ಹೌದಾ ನಿಮ್ಮದಾ? ನಮಸ್ತೆ. ಓ ಆರಾಮ ಹೀರೇನು ಚೊಲ್ಲ. ಹಾಂ ಹೌದು. ಒಟ್ಟಿಗೆ ಟೋಟಲ್ 29 ಜಾತ್ರೆ ಐಟಿತ್ತೆ ಆಜಿದಿಂತ ಜಾತ್ರೆ ಒಂಜಿ ತಿಂಗಳು ವರ್ಷ ಪ್ರತಿ ಒಂದು ತಿಂಗಳು ಈಜಿ ಜವಪಂಡ ಒಂಜಿ ಪಿಂಗಾರ ಗಣಪೇರಿ ಐಟಿ ಲೆಕ್ಕ ಮಲ್ತಿನ ಆ ಲೆಕ್ಕ ಪ್ರಕಾರ ಬರ್ಪಿ ನಾವು ಈ ವರ್ಷ ಈ ವರ್ಷ 29 ದಿನ ಒಂದು ತಿಂಗಳು ಪ್ರತಿ ವರ್ಷ 29 22 ಮಂಚ ಬರ್ಕೊಂಡು ಅವ್ರ 10 ತಾರೀಕು ಇರ್ಬೇಕು ಒಂದು ನಮ್ಮ ಗೌಜು ಚೆಂಡು ತೇರು ಪುತ್ತೂರು ಜಾತ್ರೆದಲ್ಲ ಒಂದು ತಿಂಗಳ ಜಾತ್ರೆ, ಅದರಲ್ಲಿ 9 ದಿನ ಆಗಿದೆ. ಒಂದೇ ಚರ್ಮುರಿಯನ್ನು ಎಷ್ಟು ಜನ 5-6 ತಗೊಂಡಾಯ್ತು. ಬೇಕು ಟಾಯ್ಸ್ ಅಂಗಡಿ. ಮಗಳಿಗೆ ಟಾಯ್ಸ್ ಅಂಗಡಿ ಬೇಕು, ಅಪ್ಪನಿಗೆ ಒಂದು ನೆಮ್ಮದಿ ಟಾಯ್ಸ್ ಅಂಗಡಿ ಯಾವುದಿಲ್ಲ ಅಂತ. ಓಕೆ ಪೊಳ್ಳಲಿ ಜಾತ್ರೆ ಮುಗಿಸಿ ನಾವು ಮತ್ತೆ ಮನೆ ಕಡೆ ಹೊರಟಿದ್ದೀವಿ. ಹೇಗಾಯಿತು ಜಾತ್ರೆ? ತುಂಬ ಖುಷಿ ಆಯಿತು. ನಾವು ಮಂಗಳೂರಿಗೆ ಹೋಗಿ ಬರುವ ಅಂತಿದ್ವಿ, ಆದರೆ ಎರಡು ಕಡೆ ಸಹ ದೇವಿ ಇಲ್ಲಿಗೆ ಬಂದು ಖುಷಿ ಆಯಿತು. ಈ ಟೈಮಲ್ಲೆಲ್ಲ ಬಂದರೆ ದೇವರ ದರ್ಶನ ಚಂದಕ್ಕೆ ಆಗ್ತದೆ. ಆ ರಶಲ್ಲಿ ನೋಡೋದಕ್ಕೂ ಹೀಗೆ ನೋಡೋದಕ್ಕೂ ತುಂಬ ವ್ಯತ್ಯಾಸ ಇರ್ತದೆ. ನನಗೆ ಅನ್ಎಕ್ಸ್ಪೆಕ್ಟೆಡ್ ಆಫೀಸಿಂದ ಸೀದಾ ಬರಲಿಕ್ಕೆ ಸಿಕ್ಕಿದೆ. ಖುಷಿ ಆಯಿತು. ಹೌದು, ನಿನ್ನನ್ನು ಬರಲಿಕ್ಕೆ ಯಾರು ಹೇಳಿದ್ದು? ಯಾರು ನೀನು? ನನ್ನನ್ನು ತುಂಬ ಜನ ಎಲ್ಲಿ ತುಂಬ ಜನ ಅಲ್ಲಲ್ಲ, ಒಂದು ನಿಮಿಷ ಹೇಳ್ತಾನೆ. ಎಂತ ಗೊತ್ತುಂಟಾ, ಈಗ ಮಾಮ ಕರೆದ್ರು ಮತ್ತೆ ಎಲ್ಲರೂ ಮನಸ್ಸಿನಿಂದ ಕರೆದ್ರು ನನ್ನನ್ನು. ಬಾ ಒಬ್ಬ ಹೇಳಿದ ತುಂಬ ಜನ ಹೇಳಿದ ಹಾಗೆ ಅಲ್ಲ ಜನ ಅದೇ ತುಂಬ ಇದು ಚಂದ ಇತ್ತು ಡೈಲಾಗ್, ನಿಂದು ಮನಸ್ಸಿಂದ ಬಾ ಬಾ ಅಂತ. ಅಂದರೆ ಇಲ್ಲ ತುಂಬ ಜನ ಈಗ ಆಯ್ತು. ಈಗ ಬಾ ಕೇಳ್ತಾನೆ. ಈಗ ಮಾಮ ಈಗ ನೀವು ಮನಸ್ಸಲ್ಲಿ ಈಗ ಒಬ್ಬರನ್ನು ಈಗ ಹೀಗೆ ಕರೆಯೋ ಬದಲು ಒಬ್ಬರನ್ನು ಬನ್ನಿ ಅಂತೇಳಿ ಒಂದು ಭಾವನೆ ಇರೋದಿಲ್ವಾ? ಈಗ ನಾ ಬಂದಿರಲ್ಲ, ನೀವು ನನಗೆ ಅಂದರೆ ಹೇಳಿದ್ರಿ, ಆದರೆ ನೀವು ಮನಸ್ಸಲ್ಲಿ ಹೇಳಿದಲ್ಲ, ಆಗ ಈಗ ಯಾರಲ್ಲಿ ಬೇಕಾದ್ರೆ ದೇವರ ಪ್ರೇರಣೆ. ನಿಜ, ದೇವರ ಪ್ರೇರಣೆಯಿಂದ ನೀನು ಬಂದಿದ್ದು ನೋಡು. ನಮಸ್ಕಾರ. ಇವರು ನೋಡಿ ಮಿತ್ತೂರಿನ ಪೆಟ್ರೋಲ್ ಬಂಕ್ ಓನರ್ಗಳು. ಅಮ್ಮ ನಮಸ್ತೆ, ಹೇಗಿದ್ದೀರಿ? ಫಸ್ಟ್ ಟೈಮ್ ಅಲ್ಲ ನಮ್ಮ ಲಾಗಲ್ಲಿ ಬರೋದು. ಲೈಟ್ ಹಾಕವ? ಹೌದು, ಅಲ್ಲ ಫಸ್ಟ್ ಟೈಮ್ ಲೈಟ್ ಇಲ್ಲದೆ ತೋಜಿ ಇದ್ದಾರಂತೆ ಅವರು. ಹೌದಾ? ಇವರು ಪ್ರಥಮ. ಇವರು ಎಷ್ಟನೇದು? 5 ಮಕ್ಕಳ? ಹೌದು, ಮಕ್ಕಳೇ 2, ನಾನು ಮತ್ತೆ ಇವ. ಅಲ್ಲ, ಇವರ ಅಪ್ಪನಿಗೆ ಅದ. ಇವರ ಅಪ್ಪನಿಗೆ 7 ಮಂದಿ ಮಕ್ಕಳ? 9 ಮಕ್ಕಳು ನಮಗೆ ಲೈಟ್ ಸಾಕ? ಲೈಟ್. ಇವರು ನನ್ನ ಹೆಂಡತಿ ನನ್ನ ಧರ್ಮಪತ್ನಿ ಇವಳು. ಧರ್ಮಕ್ಕೆ ಸಿಕ್ಕಿದ್ದು. ನಿನ್ನ ಧರ್ಮಪತ್ನಿ ಈಗ ಹೇಳ್ಬೋದಲ್ಲ. ಕಂಗ್ರಾಟ್ಸ್, ನನ್ನ ಗೆಳೆಯ ರಾಮ ಗಂಡು ಮಗುವಿಗೆ ಜನ್ಮ ನೀಡಿದ್ದಾನೆ. ಇವರೆಲ್ಲ ಮಾರ ಅವರ ಹೆಂಡತಿ ಜನ್ಮ ನೀಡಿ ಈ ಒಂದು ಪ್ರಯತ್ನಕ್ಕೆ ಜನ್ಮ ನೀಡಿ. ಹೌದಾ? ನಮ್ಮ ಊರಲ್ಲಿ ಉತ್ತರ ಕರ್ನಾಟಕದ ಗೆಳೆಯರು ಸಿಕ್ಕಿದ್ದಾರೆ. ದೋಸ್ತ ಹೇಗಿದ್ದೀರಿ? ಚೆನ್ನಾಗಿದ್ದೀವಿ. ಏನು ಇಲ್ಲಿ? ನಾವು ಇಲ್ಲಿ ಹಂಗೆ ಜಾತ್ರೆಗೆ ಅಂತ ಬಂದಿದ್ವಿ. ನಿಮ್ಮನ್ನ ನೋಡಿ ಖುಷಿ ಆಯ್ತು. ಹನುಮಂತ ಅವ್ರ ಜೊತೆ ನೋಡಿದ್ವಿ, ಲೈವ್ ಆಗಿ ನೋಡಿದ್ವಲ್ಲ, ಖುಷಿ ಆಯ್ತು. ಅಲ್ಲ, ನಿಮ್ಮ ವರ್ಕ್ ಮಾಡೋ ಪ್ಲೇಸ್ ಎಲ್ಲಿ? ನಮ್ದೆಲ್ಲ ಉತ್ತರ ಕರ್ನಾಟಕನೇ. ಧರ್ಮಸ್ಥಳ ಬಂದಿದ್ದೀವಿ. ಹಾಗೆ ಬಂದಿದ್ದೀವಿ ಇಲ್ಲಿ. ಸೂಪರ್, ಖುಷಿ ಆಯ್ತು. ನಿಮ್ಮನ್ನ ಡೈರೆಕ್ಟ್ ಆಗಿ ನೋಡಿದಂತ ಸಿಕ್ಕಾಪಟ್ಟೆ ಖುಷಿ ಆಯ್ತು. ಹೇಗಿದೆ ನಮ್ಮ ಊರು? ಚೆನ್ನಾಗಿದೆ. ಹೊಳಲಿ ಫಸ್ಟ್ ಟೈಮ್ ಬರೋದಾ? ಫಸ್ಟ್ ಟೈಮ್ ಬರೋದು. ಗೊತ್ತಿತ್ತಾ ಜಾತ್ರೆ ಅಂತ? ಜಾತ್ರೆ ಗೊತ್ತಿತ್ತು, ಹೇಳಿದ್ಮೇಲೆ ನಾವು ಹುಡ್ಕೊಂಡು ಬಂದ್ವಿ. ಉತ್ತರ ಕರ್ನಾಟಕದ ಯಾವ ಊರು? ಧಾರವಾಡ. ಧಾರವಾಡ ಫ್ರೆಂಡ್ಸ್.
ಯಾರೆಲ್ಲ ಇದ್ದೀರಿ ಕಮೆಂಟಲ್ಲಿ ರಿಪ್ಲೈ ಮಾಡಿ. ಥ್ಯಾಂಕ್ ಯು. ಅಪ್ಪಂದು ಸೌಂಡ್ ಬಾಕ್ಸ್ ಇಲ್ಲಿ. ಅಪ್ಪಂದು ಸೌಂಡ್ ಬಾಕ್ಸ್ ಅಲ್ಲ ಅದು. ಸೂರಜ್ ಇಲ್ಲಿ ಬಾ ನಿಲ್ಲ ಒಂದು ನಿಮಿಷ. ಈಗ ಸೂರಜ್ ಹೊರಟಿದ್ದಾನೆ ಈ ನೈಟಲ್ಲಿ. ಹಾಂ ಆಯ್ತು ಹೋಗು. ಅಭಿನಂದನೆ. ಯಾರು ಇಲ್ಲಿ ಕರೀದ ಎಂತೆಲ್ಲೋ. ಈಗ ನಾವು ನಮ್ಮ ಲಾಗನ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇವೆ. ಇದಾಗಿತ್ತು ಇವತ್ತಿನ ಈ ಲಾಗ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಈಗ ನಮ್ಮ ಲಾಗನ್ನ ಇವಳಿಗೊಂದು ಸಾಂಗ್ ಬೇಕಂದ್ರೆ ಆ ಸಾಂಗನ್ನು ಆಡಿ ಎಂಡ್ ಮಾಡುವ. ಮಸ್ತ್ ಮಲೈಕಾ ಮಸ್ತ್ ಮಲೈಕಾ ಮಸ್ತ್ ಮಲೈಕಾ ಮಸ್ತ್ ಮಲೈಕಾ. ಹಾಂ ಓಕೆ ರೆಡಿ ಹೇಳಿ. ಸತ್ತೋಯ್ತು ಲಿರಿಕ್ಸ್. ಹಾಂ ಹೇಳಿ. ಹುಡುಗುತ್ತಾ ನಾ ಕಣ್ಣಿಂದ ಬಿಟ್ಟರೆ ಬಾಣ ಕೂರೆ ಗೂಳಿಪಟ ಯಾರ ಡ್ಯಾನ್ಸ್ ಮಾಡು ಸಿಕ್ಕದೆ ಹಾರೋ ಮಿರ್ಗೋ ಗೋಲ್ಡನ್ ಗಾಳಿಪಟ ಮಸ್ತ್ ಮಲೈಕಾ ಮಸ್ತ್ ಮಲೈಕಾ ಮಸ್ತ್ ಮಲೈಕಾ ನಿನ್ನ ನಡಿ ಎವ್ರಿಬಡಿ ಸುಸ್ತು ಮಲೈಕಾ ಮಸ್ತ್ ಮಲೈಕಾ ಜಬರ್ದಸ್ತ್ ಮಲೈಕಾ ನಿನ್ನ ನಡಿ ಎವ್ರಿಬಡಿ ಸುಸ್ತು ಮಲೈಕಾ.